ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಷ್ಪಾಂಗಡಿ. ನಾನು ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಫಸ್ಟು ಯೋಗ ಅಂದರೆ ಏನು? ಯೋಗ ಅನ್ನೋದು ಸಂಸ್ಕೃತ ವರ್ಡಿಂದ ಬಂದಿರೋದು. ಯುಜ್ ಅಂತ, ಹಂಗಂದ್ರೆ ಟು ಯುನೈಟ್ ಅಂತ. ನಮ್ಮ ಬಾಡಿ, ನಮ್ಮ ಬ್ರೆತ್ ಮತ್ತು ನಮ್ಮ ಮೈಂಡನ್ನು ಒಂದು ಮಾಡಿ ಒಂದು ಅಭ್ಯಾಸವನ್ನು ಮಾಡ್ತೀವಿ. ಅದನ್ನು ಯೋಗಾಭ್ಯಾಸ ಅಂತ ಹೇಳಿ ಕರಿತೀವಿ. ನಮ್ಮಲ್ಲಿ ಕೆಲವೊಬ್ಬರಿಗೆ ಯೋಗಾಸನನ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ಯೂಶ್ವಲಿ ಸನ್ರೈಸು ಅಥವಾ ಸನ್ಸೆಟ್ ಟೈಮಲ್ಲಿ ಮಾಡಿದರೆ ಯೋಗಾಭ್ಯಾಸದ ಬೆನಿಫಿಟ್ಸು ತುಂಬ ಚೆನ್ನಾಗಾಗುತ್ತೆ. ಇವತ್ತು ನಾನು ಒಂದು ಪಾರ್ಕಿಗೆ ಬಂದಿದ್ದೀನಿ, ಅರ್ಲಿ ಮಾರ್ನಿಂಗ್ ಟೈಮು. ನಾವೆಲ್ಲರೂ ಜೊತೆಲಿ ಯೋಗ ಪ್ರಾಕ್ಟೀಸ್ ಮಾಡೋಣ, ಬನ್ನಿ. ಯೋಗಾಭ್ಯಾಸ ಶುರು ಮಾಡೋದಕ್ಕೆ ಫಸ್ಟು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಆಮೇಲೆ ನಿಮ್ಮ ಕೈಗಳನ್ನು ನೀ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಕ್ಲೋಸ್ ಮಾಡಿ. ನಿಮ್ಮ ಬ್ಯಾಕ್ ಸ್ಟ್ರೈಟ್ ಆಗಿರಲಿ. ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡಿ. ನಾವು 3 ಓಂಕಾರವನ್ನು ಉಚ್ಚಾರ ಮಾಡೋಣ. ಉಸಿರನ್ನ ಒಳಗೆ ತಗೊಳ್ಳಿ. Inhale. Inhale. ಈಗ ನಿಮ್ಮ ಕೈಗಳನ್ನು ನಿಧಾನವಾಗಿ ರಬ್ ಮಾಡಿ ಕಣ್ಣಿನ ಮೇಲೆ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಮೊದಲಿಗೆ ಸೂಕ್ಷ್ಮ ವ್ಯಾಯಾಮನ ಶುರು ಮಾಡೋಣ. ಏನಕ್ಕೆ ಮಾಡ್ತೀವಿ ಅಂತಂತಂದರೆ ನಮ್ಮ ಬಾಡಿಲಿ ಜಾಯಿಂಟ್ಸ್ ಇರುತ್ತಲ್ಲ, ಅದು ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಅದನ್ನು ಮಾಡೋದ್ರಿಂದ ನೀವು ಯೋಗಾಭ್ಯಾಸಕ್ಕಿಂತ ಮುಂಚೆ ಮಾಡಬೇಕು. ಅದನ್ನು ಮಾಡೋದ್ರಿಂದ ನಿಮ್ಮ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಯೋಗಾಭ್ಯಾಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನಿಮ್ಗೆ ಏನಾದ್ರು ಮೆಡಿಕಲ್ ಕಂಡೀಷನ್ ಇತ್ತು ಅಂತಂದರೆ ದಯವಿಟ್ಟು ನಿಮ್ಮ ವೈದ್ಯರ ಹತ್ರ ಖಾತರಿ ಪಡಿಸ್ಕೊಂಡು ಆಮೇಲೆ ಶುರು ಮಾಡಿ. ಓಕೆ, ಮೊದಲಿಗೆ ನಿಮ್ಮ ಕಾಲನ್ನು ನೀಟಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಕ್ ಸ್ಟ್ರೇಟ್ ಇರಬೇಕು. ನಿಮ್ಗೇನಾದರೂ ಈ ಥರ ಕೂತ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಂದರೆ ನೀವು ನಿಮ್ಮ ಕೈಗಳನ್ನು ನಿಮ್ಮ ಪಕ್ಕದಲ್ಲಿ ಸಪೋರ್ಟಿಗೆ ಇಟ್ಕೋಬೋದು. ಇವಾಗ ಉಸಿರನ್ನ ಹೊರಗೆ ಹಾಕ್ತಾ ಕಾಲನ್ನು ಮುಂದೆ ಮಾಡಿ ಮತ್ತೆ ಉಸಿರನ್ನ ಒಳಗೆ ತಗೊಂಡು ಕಾಲನ್ನು ಫ್ಲೆಕ್ಸ್ ಮಾಡಿ. ಯು ಎಕ್ಸೇಲ್, ಪುಷ್, ಇನ್ಹೇಲ್, ಟೇಕ್ ಇಟ್ ಇನ್. 1 2 3 4 5. ಆಮೇಲೆ ನಿಮ್ಮ ಕಾಲನ್ನು ಎಷ್ಟಾಗುತ್ತೋ ಅಷ್ಟು ಅಗಲ ಸ್ಟ್ರೆಚ್ ಮಾಡಿ. ಇಲ್ಲಿಂದ ನಿಮ್ಮ ಕೈಗಳನ್ನು ನಿಮ್ಮ ಶೋಲ್ಡರ್ ಲೆವೆಲಿಗೆ ಸ್ಟ್ರೆಚ್ ಮಾಡಬೇಕು. ಆಮೇಲೆ ಎಕ್ಸೇಲ್, ನಿಮ್ಮ ಟೋನ ಟಚ್ ಮಾಡಿ. ಇನ್ಹೇಲ್ ಅಪ್, ಎಕ್ಸೇಲ್ ಆಪೋಸಿಟ್ ಟೋನ ಟಚ್ ಮಾಡಿ. 1 2 3 4 5 6. ನಿಧಾನವಾಗಿ ಕೈಗಳನ್ನು ಬಿಡಿ. ನಿಮ್ಮ ಫಿಂಗರ್ಸ್ನ ಇಂಟರ್ಲಾಕ್ ಮಾಡಿ ಶೋಲ್ಡರ್ ಲೆವೆಲ್ಗೆ ಅದನ್ನು ಸ್ಟ್ರೆಚ್ ಮಾಡಿ. ನಾವು ಹಳೆ ಕಾಲದಲ್ಲೆಲ್ಲ ಹಿಟ್ಟನ್ನು ರುಬ್ತಾ ಇದ್ರಲ್ಲ, ಅವಾಗೆಲ್ಲ ಕೈಯಿಂದ ಮಾಡ್ತಾಯಿದ್ರು. ಚಕ್ಕಿ ಚಲನಾಸನ ಅಂತ ಹೇಳ್ತಾರೆ. ಅದರಿಂದ ನಿಮ್ಮ ಪೆಲ್ವಿಕ್ ರೀಜನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸ್ಟ್ರೆಚ್ ಮಾಡಿ. ಎಕ್ಸೇಲ್ ಮಾಡ್ತಾ ಬಗ್ಬೇಕು. ಇನ್ಹೇಲ್ ಮಾಡ್ತಾ ಹಿಂದೆ ಬನ್ನಿ. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್ and inhale up, exhale down and inhale up. ಅದೇ ಥರ ನಾವು ವಿರುದ್ಧ ದಿಕ್ಕಿನಲ್ಲಿ ಕೂಡ ಮಾಡಬೇಕು. ಎಕ್ಸೇಲ್ ಡೌನ್ and inhale up, exhale down and inhale up, exhale down and inhale up, exhale down and inhale up. ನೀವು ಯಾವುದೇ ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಬಲಗಡೆ ಮತ್ತು ಎಡಗಡೆ ಒಂದೇ ನಂಬರ್ ಆಫ್ ರಿಪಿಟೇಷನ್ ಸೇಮ್ ಇರಬೇಕು. ನೀವೇನಾದ್ರೂ ರೊಟೇಷನ್ಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ಸೇಮ್ ನಂಬರಲ್ಲಿ ಇರಬೇಕು. ಓಕೆ, ಇವಾಗ ನಿಮ್ಮ ಕಾಲುಗಳನ್ನು ಮಚ್ಚಿ ಸುಖಾಸನದಲ್ಲಿ ಕೂತ್ಕೊಳ್ಳಿ.
ನಿಮ್ಮ ಕೈಗಳನ್ನು ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ. ನೀವು ಇದನ್ನು ಡೆಸ್ಕಲ್ಲಿ ಕುತ್ಕೊಂಡು ಕೂಡ ಮಾಡ್ಬೋದು. ಯಾರು ಕಾರ್ಪೊರೇಟ್ ಜಾಬು ಅಥವಾ ಕುತ್ಕೊಂಡು ಕೆಲಸ ಮಾಡೋ ವರ್ಕ್ ಇರುತ್ತೆ ಅವರೆಲ್ಲ ಇದನ್ನು ರೆಗ್ಯುಲರ್ ಆಗಿ ಮಾಡ್ಬೋದು. ಇಲ್ಲಿಂದ ಉಸಿರನ್ನ ಹೊರಗೆ ಹಾಕ್ತಾ ರೈಟ್ ಸೈಡ್ಗೆ ಬಾಗಬೇಕು, ಮುಂದಕ್ಕೆ ಬಗ್ಬಾರ್ದು. ಓಪನ್ ಅಪ್ ಮಾಡಿ, ನಿಮ್ಮ ಶೋಲ್ಡರು ಓಪನ್ ಆಗಿರಬೇಕು. ಇಲ್ಲಿಂದ ಇನ್ಹೇಲ್ ಸೆಂಟರ್, ಎಕ್ಸೇಲ್ ಅಪೋಸಿಟ್, ಇನ್ಹೇಲ್ ಸೆಂಟರ್, ಎಕ್ಸೇಲ್ ಅಪೋಸಿಟ್, ಇನ್ಹೇಲ್ ಸೆಂಟರ್, ಎಕ್ಸೇಲ್ ಅಪೋಸಿಟ್. ಸ್ಲೋಲಿ ಮೇಲೆ ಬಂದು ಸೆಂಟರಲ್ಲಿ ಬಂದು ಯು ರಿಲೀಸ್ ಯೋರ್ ಹ್ಯಾಂಡ್ಸ್. ಇವಾಗ ಇನ್ಹೇಲ್, ಸ್ಟ್ರೆಚ್ ಯೋರ್ ಆರ್ಮ್ಸ್. ನಿಮ್ಮ ಕೈಗಳನ್ನು ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ನೀಟಾಗಿ ಎತ್ತಿ. ನಿಮ್ಮ ಬೈಸಿಪ್ಸು ಮತ್ತು ಇಯರ್ಸು ಕ್ಲೋಸ್ ಆಗಿ ಇರಬೇಕು. ಇವಾಗ ಎಕ್ಸೇಲ್ ಮಾಡ್ತಾ ನಿಮ್ಮ ಎಡಗಡೆ ಕೈಯನ್ನು ನೀ ಮೇಲೆ ಇಟ್ಕೊಂಡು ಟ್ವಿಸ್ಟ್ ಮಾಡಿ. ನಿಮ್ಮ ಹಿಂದ್ಗಡೆ ಕೈ ಬೆನ್ನಿಂದ ಇರುತ್ತೆ. ಮತ್ತು ಇನ್ಹೇಲ್ ಸೆಂಟರ್, ಎಕ್ಸೇಲ್ ಅಪೋಸಿಟ್, ಇನ್ಹೇಲ್ ಸೆಂಟರ್, ಎಕ್ಸೇಲ್ ಅಪೋಸಿಟ್. ನಿಧಾನವಾಗಿ ಕೈಗಳನ್ನು ಕೆಳಗಡೆ ಇಡಿಸಿ. ಈಗ ನಾವು ಶೋಲ್ಡರ್ಗೆ ರೊಟೇಷನ್ಸ್ನ ಮಾಡೋಣ. ನಿಮ್ಮ ಎಲ್ಬೋನ ಎಷ್ಟು ಸಾಧ್ಯ ಅಷ್ಟು ಕ್ಲೋಸ್ ತೊಗೊಂಬನ್ನಿ. ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್ ಆ್ಯಂಡ್ ಎಕ್ಸೇಲ್ ಡೌನ್. ಈಗ ಆಪೋಸಿಟ್. 1 2 3 4. ನಿಧಾನವಾಗಿ ನಿಮ್ಮ ಕೈಗಳನ್ನು ಕೆಳಗಡೆ ಇಳಿಸಿ. ನಾವು ಇವಾಗ ಬ್ರಿಸ್ಟ್ ರೊಟೇಷನ್ ಮಾಡೋಣ. ಮೇಕ್ ಅ ಫಿಸ್ಟ್ ಆನ್ ಯುವರ್ ಹ್ಯಾಂಡ್ಸ್. ಒಂದು ಡೈರೆಕ್ಷನಲ್ಲಿ ರೊಟೇಟ್ ಮಾಡಿ. 2 3 4 5. ಈಗ ಆಪೋಸಿಟ್. 1 2 3 4 5. ಸ್ಲೋಲಿ ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಇವಾಗ ಮತ್ತೆ ನಿಮ್ಮ ಕೈಗಳನ್ನು ಶೋಲ್ಡರ್ ಲೆವೆಲಿಗೆ ಸ್ಟ್ರೆಚ್ ಮಾಡಿ. ನಿಮ್ಮ ಪಾಮ್ಸ್ ಆ್ಯಕ್ಟಿವ್ ಆಗಿರಬೇಕು, ಈ ಥರ ಕೆಳಗಡೆ ಇರಬಾರ್ದು. ಆ್ಯಕ್ಟಿವ್ ಪಾಮ್ಸನ್ನು ಇಟ್ಕೊಂಡು ನಿಮ್ಮ ಶೋಲ್ಡರಿಂದ ಸ್ಮಾಲ್ ಸರ್ಕಲ್ಸ್ನ ಮಾಡಬೇಕು. 1 2 3 4 5. ಆಪೋಸಿಟ್ ಆಲ್ಸೋ. 1 2 3 4 5. ನಿಧಾನವಾಗಿ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ. ಈಗ ನೆಕ್ ಮೂಮೆಂಟ್ ಮಾಡೋಣ. ನೆಕ್ ಮೂಮೆಂಟ್ ಮಾಡುವಾಗ ತುಂಬ ನಿಧಾನವಾಗಿ ಮಾಡಬೇಕು. ಕತ್ತಿನ ನರಗಳು ತುಂಬ ಸೂಕ್ಷ್ಮವಾಗಿರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಜೆಂಟಲ್. ಉಸಿರನ್ನ ಹೊರಗೆ ಹಾಕ್ತಾ ತಲೆನ ಕೆಳಗಡೆ ಮಾಡಿ, ಉಸಿರನ್ನ ತಗೊಳ್ತಾ ತಲೆನ ಮೇಲೆ ಮಾಡಿ. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್. ಈಗ ರೊಟೇಷನ್ಸ್ ಮಾಡೋಣ. ಎಕ್ಸೇಲ್ ಡೌನ್, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. 2 3 4. Opposite. 1 2 3 4. ನಾವು ಇದುವರೆಗೂ ಮಾಡಿದ್ದು ಸೂಕ್ಷ್ಮ ವ್ಯಾಯಾಮ ಅಂತ ಹೇಳ್ತಾರೆ. ನೀವಿಷ್ಟು ಬೇಸಿಕ್ಸ್ನ ಯಾವಾಗಾದ್ರೂ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಮೆಡಿಕಲ್ ಕಂಡೀಷನ್ ಇತ್ತಂದ್ರೆ ಪ್ಲೀಸ್ ಡೂ ಚೆಕ್ ವಿತ್ ಯುವರ್ ಡಾಕ್ಟರ್. ಇವಾಗ ಸೂರ್ಯ ನಮಸ್ಕಾರ ಶುರು ಮಾಡೋಣ. ನಿಮ್ಮ ಮ್ಯಾಟಿನ ಎಡ್ಜ್ ಹತ್ರ ಬನ್ನಿ. ನಿಮಗೆ ನೀ ಪೇನ್ ಇತ್ತು ಅಂತಂದ್ರೆ ಕಾಲನ್ನು ಹಗಲವಾಗಿ ಇಟ್ಕೊಳ್ಳಿ, ಇಲ್ಲ ಅಂತಂದ್ರೆ ಕಾಲನ್ನು ಜೊತೆಲೇ ಇಟ್ಕೊಳ್ಳಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ನಮಸ್ತೆ. ಇನ್ಹೇಲ್ ಮಾಡಿ, ಆರ್ಚ್ ಬ್ಯಾಕ್ ಮಾಡಿ. ಎಕ್ಸೇಲ್, ನಿಮ್ಮ ಲೋಯರ್ ಬ್ಯಾಕಿಂದ ಬೆಂಡ್ ಫಾರ್ವರ್ಡ್. ಇನ್ಹೇಲ್ ಮಾಡಿ, ಲೆಫ್ಟ್ ಲೆಗ್ಗನ್ನು ಹಿಂದೆ ತಗೊಳ್ಳಿ. ಬ್ರೆತ್ತನ್ನು ಹೋಲ್ಡ್ ಮಾಡಿ, ಅದರ್ ಲೆಗ್ಗನ್ನು ಹಿಂದೆ ತಗೊಳ್ಳಿ. ನಿಮ್ಮ ಹಿಪ್ಪು ತುಂಬ ಮೇಲೆ ಕೂಡ ಇರಬಾರ್ದು, ತುಂಬ ಕೆಳಗೆ ಕೂಡ ಇರಬಾರ್ದು. ಒಂದು ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಇವಾಗ ಎಕ್ಸೇಲ್, ನೀಸ್, ಚೆಸ್ಟ್, ಚಿನ್ ಆನ್ ದ ಫ್ಲೋರ್. ಇನ್ಹೇಲ್, ಲಿಫ್ಟ್ ಯೋರ್ ಅಪ್ಪರ್ ಬಾಡಿ. ನಿಮ್ಮ ಶೋಲ್ಡರ್ ರಿಲ್ಯಾಕ್ಸ್ಡ್ ಆಗಿರಲಿ. ಎಕ್ಸೇಲ್, ಲಿಫ್ಟ್ ಯೋರ್ ಹಿಪ್ ಅಪ್. ಇನ್ಹೇಲ್, ಲೆಫ್ಟ್ ಲೆಗ್ನ ನಿಮ್ಮ ಪಾಮ್ಸ್ಗಳ ಮಧ್ಯೆ ತೊಗೊಂಬನ್ನಿ. ಎಕ್ಸೇಲ್, ರೈಟ್ ಲೆಗ್ಗು ಪಾಮ್ಸ್ ಮಧ್ಯೆ ಬರುತ್ತೆ. ಇನ್ಹೇಲ್, ಲಿಫ್ಟ್ ಯೋರ್ ಆರ್ಮ್ಸ್, ಆರ್ಚ್ ಬ್ಯಾಕ್. ಎಕ್ಸೇಲ್ ಮಾಡ್ತಾ ನಮಸ್ಕಾರ. ಈಗ ಇನ್ನೊಂದು ರೌಂಡು ವಿತೌಟ್ ದ ಇನ್ಸ್ಟ್ರಕ್ಷನ್ಸ್ ಮಾಡೋಣ. ಮತ್ತೆ ನಿಮ್ಮ ಮ್ಯಾಟಿನ ಕೊನೆ ಎಡ್ಜಿಗೆ ಬನ್ನಿ. ಇನ್ಹೇಲ್, ಕೈ ಮೇಲಕ್ಕೆ ಹೋಗಲಿ. ಎಕ್ಸೇಲ್ ನಮಸ್ತೆ. ಇನ್ಹೇಲ್, ಹಸ್ತ ಉತ್ತಾನಾಸನ.
ಎಕ್ಸೇಲ್ ಹಸ್ತಪಾದಾಸನ. ಇನ್ಹೇಲ್ ರೈಟ್ ಲೆಗ್ ಹಿಂದೆ ಹೋಗುತ್ತೆ. ಅಶ್ವಸಂಚಲನಾಸನ. ಬ್ರೆತ್ತನ್ನು ಹೋಲ್ಡ್ ಮಾಡಿ ಲೆಫ್ಟ್ ಲೆಗ್ನ ಹಿಂದೆ ತಗೊಳ್ಳಿ. ಫಲಕಾಸನ. ಎಕ್ಸೇಲ್ ಅಷ್ಟಾಂಗ ನಮಸ್ಕಾರ. ಇನ್ಹೇಲ್ ಭುಜಂಗಾಸನ. ಎಕ್ಸೇಲ್ ಪರ್ವತಾಸನ. ಇನ್ಹೇಲ್ ರೈಟ್ ಲೆಗ್ನ ಮುಂದೆ ತಗೊಂಬನ್ನಿ. ಅಶ್ವಸಂಚಲನಾಸನ. ಎಕ್ಸೇಲ್ ಲೆಫ್ಟ್ ಲೆಗ್ ಫ್ರಂಟ್ ಹಸ್ತಪಾದಾಸನ. ಇನ್ಹೇಲ್ ಆರ್ಚ್ ಬ್ಯಾಕ್ ಹಸ್ತ ಉತ್ಥಾನಾಸನ. ಎಕ್ಸೇಲ್ ನಮಸ್ತೆ. ಸೂರ್ಯ ನಮಸ್ಕಾರದಿಂದ ಆಗೋ ಅನುಕೂಲತೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸೂರ್ಯ ನಮಸ್ಕಾರ ಅಂತಂದ್ರೆ ಒಂದು ಸೀಕ್ವೆನ್ಸ್ ಆಫ್ ಪೋಸಸ್, ಅಂದ್ರೆ ಹಠಯೋಗದಲ್ಲಿರುವ ಆಸನಗಳನ್ನು ಒಂದು ಸೀಕ್ವೆನ್ಸ್ ಅಲ್ಲಿ ಮಾಡ್ತೀವಿ. ಹಲವು ವಿಧವಾದ ಸೂರ್ಯ ನಮಸ್ಕಾರಗಳಿದೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಅಷ್ಟಾಂಗ ಸೂರ್ಯ ನಮಸ್ಕಾರ ಎ, ಅಷ್ಟಾಂಗ ಸೂರ್ಯ ನಮಸ್ಕಾರ ಬಿ, ಶಿವಾನಂದ ಸೂರ್ಯ ನಮಸ್ಕಾರ ಅಂತ ಹೇಳಿ ವಿವಿಧ ಪ್ರಕಾರಗಳಲ್ಲಿ ಇದೆ. ಅದಕ್ಕೆ ಅದರದೇ ಆದ ಅನುಕೂಲತೆಗಳಿರುತ್ತೆ. ಬಟ್ ನೀವು ಯಾವಾಗಲೇ ಮಾಡುವಾಗಲೂ ಕೂಡ ಪ್ರಾಪರ್ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ನಿಮಗೆ ತುಂಬಾ ಅನುಕೂಲಗಳು ಸಿಗುತ್ತೆ. ಸೊ ಸೂರ್ಯ ನಮಸ್ಕಾರನ ನೀವು ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರೆ ಅದು ನಿಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ನಿಧಾನವಾಗಿ ವಿತ್ ಬ್ರೆತ್ ಕ್ಯೂಸ್, ನೀವು ಫಾಸ್ಟ್ ಆಗಿ ಮಾಡಿದ್ರು ಅಥವಾ ನಿಧಾನವಾಗಿ ಮಾಡಿದ್ರು ಕೂಡ ಬ್ರೆತ್ ಕ್ಯೂಸ್ ತುಂಬಾ ಇಂಪಾರ್ಟೆಂಟ್. ಯಾವಾಗ ಉಸಿರನ್ನ ತಗೋಬೇಕು, ಯಾವಾಗ ಉಸಿರನ್ನ ಹೊರಗಡೆ ಹಾಕ್ಬೇಕು ಅನ್ನೋದು ತುಂಬಾ ನೀವು ಫೋಕಸ್ ಮಾಡಿ ಮಾಡಬೇಕಾಗುತ್ತೆ. ನೀವು ಅದನ್ನ ಫಾಸ್ಟ್ ಆಗಿ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನೀವು ಅದನ್ನ ಸ್ಲೋ ಆಗಿ ಮಾಡಿದ್ರೆ ನಿಮ್ಗೆ ಅದು ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನ ಕೂಡ ಅದು ಮೇಂಟೈನ್ ಮಾಡುತ್ತೆ. ಈಗ ವೃಕ್ಷಾಸನನ ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ಕಾಲು ಹಿಪ್ ವಿಡ್ ಡಿಸ್ಟೆನ್ಸ್ ಇರಬೇಕು. ನಿಧಾನವಾಗಿ ನಿಮ್ಮ ಬಾಡಿ ವೇಟನ್ನು ಲೆಫ್ಟ್ ಲೆಗ್ ಮೇಲೆ ಶಿಫ್ಟ್ ಮಾಡಿ ನಿಮ್ಮ ಕಾಲನ್ನು ಬೆಂಡ್ ಮಾಡಿ ಸೋಲ್ ಆಫ್ ದ ಫುಟ್ನ ನಿಮ್ಮ ಇನ್ನರ್ ಥೈ ಮೇಲೆ ಇಟ್ಕೋಬೇಕು. ಇಲ್ಲಿ ಬ್ಯಾಲೆನ್ಸ್ ಸಿಕ್ಕ ಮೇಲೆ ನಿಮಗೆ ಸ್ಲೋಲಿ ಉಸಿರನ್ನ ಒಳಗಡೆ ತಗೊಂತ ನಿಮ್ಮ ಲೆಗ್ಸ್ ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡಿ ಮುಂದೆ ನೋಡಿ. ಈ ಪೋಸಲ್ಲಿ 10 ರಿಂದ 15 ಕೌಂಟ್ಸು ಅಥವಾ 10 to 15 ಬ್ರೆತ್ಸ್ ಹೋಲ್ಡ್ ಮಾಡಿಬಿಟ್ಟು ಸ್ಲೋಲಿ ಕೈನ ಕೆಳಗೆ ಬಿಡಿ. ಆಮೇಲೆ ಕಾಲನ್ನು ರಿಲೀಸ್ ಮಾಡಿ. ಸೇಮ್ ಪೋಸ್ನ ನೀವು ಇನ್ನೊಂದು ಲೆಗ್ ಮೇಲೂ ಮಾಡಬೇಕು. ಇವಾಗ ನಿಮ್ಮ ಬಾಡಿ ವೇಟನ್ನು ರೈಟ್ ಲೆಗ್ ಮೇಲೆ ಶಿಫ್ಟ್ ಮಾಡಿ ನಿಮ್ಮ ಲೆಫ್ಟ್ ನೀನ ಬೆಂಡ್ ಮಾಡಿಬಿಟ್ಟು ಇನ್ನರ್ ಥೈ ಮೇಲೆ ನಿಮ್ಮ ಫುಟ್ಟನ್ನು ಇಟ್ಕೊಳ್ಳಿ. ವಿತ್ ದ ಇನ್ಹಲೇಷನ್ ಕೈನ ಮೇಲೆ ಎತ್ತಿ ನಮಸ್ಕಾರದಲ್ಲಿ ಕೈಗಳನ್ನು ಜೋಡಿಸಿ ಮುಂದೆ ನೋಡಿ. ಇಲ್ಲಿ ನಿಮಗೆ ಫೋಕಸ್ ಸಿಗಬೇಕು ಅಂದರೆ ಒಂದು ಪಾಯಿಂಟಲ್ಲಿ ಗೇಜ್ ಮಾಡಬೇಕು. ಈ ಆಸನದಿಂದ ನಿಮಗೆ ಫೋಕಸ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗೇನು ಈ ಪೊಸಿಷನಲ್ಲೂ ಕೂಡ 10 ರಿಂದ 15 ಕೌಂಟು ಅಥವಾ 10 to 15 ಬ್ರೆತ್ಸ್ ಇದ್ಬಿಟ್ಟು ಸ್ಲೋಲಿ ಹ್ಯಾಂಡ್ನ ರಿಲೀಸ್ ಮಾಡಿ ಮತ್ತು ಲೆಗ್ನ ರಿಲೀಸ್ ಮಾಡಿ. ವೃಕ್ಷಾಸನ ಮಾಡೋದ್ರಿಂದ ಆಗುವ ಅನುಕೂಲಗಳು ಏನು ಅಂತೇಳಿ ತಿಳ್ಕೊಳ್ಳೋಣ. ವೃಕ್ಷಾಸನ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ನಿಮ್ಮ ಮೆಂಟಲ್ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮ್ಮ ಲೆಗ್ಸಲ್ಲಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಆಮೇಲೆ ನಿಮ್ಮ ಅಬ್ಡಾಮನ್ ಮಸಲ್ಸು ಟೋನ್ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಯಾವುದೇ ಆಸನ ಆದರೂ ಕೂಡ ನೀವು ತುಂಬ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಅದರ ಬೆನಿಫಿಟ್ಸ್ನ ಎಂಜಾಯ್ ಮಾಡೋದಕ್ಕೆ ಅಥವಾ ಅನುಭವ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ತ್ರಿಕೋನಾಸನನ ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ಕಾಲುಗಳು 3 ಅಡಿ ಉದ್ದ ಇರಲಿ, ಇಲ್ಲ ಅಂತಂದರೆ ನಿಮ್ಮ ಶೋಲ್ಡರ್ಗಿಂತ ಜಾಸ್ತಿ ಉದ್ದ ಇರಬೇಕು. ಇವಾಗ ಇನ್ಹೇಲ್ ಮಾಡ್ತಾ ನಿಮ್ಮ ಹ್ಯಾಂಡ್ಸನ್ನು ಶೋಲ್ಡರ್ ಲೆವೆಲಿಗೆ ಸ್ಟ್ರೆಚ್ ಮಾಡಿ ನಿಮ್ಮ ರೈಟ್ ಫುಟ್ಟನ್ನು 90 ಡಿಗ್ರಿ ಟ್ವಿಸ್ಟ್ ಮಾಡಿ. ನಿಮ್ಮ ಪೆಲ್ವಿಕ್ ರೀಜನು ಸೆಂಟರಲ್ಲೇ ಇರಬೇಕು, ಆ ಕಡೆ ಟ್ವಿಸ್ಟ್ ಆಗಬಾರ್ದು. ಇಲ್ಲಿಂದ ಉಸಿರನ್ನ ಹೊರಗಡೆ ಹಾಕ್ತಾ ಬಾಡಿನ ರೈಟಿಗೆ ಸ್ಲೈಡ್ ಮಾಡಿ ಕೆಳಗಡೆ ಇಡಿ. ನಿಮಗೆ ಇಲ್ಲಿ ಕಂಫರ್ಟಬಲ್ ಆದರೆ ಇಲ್ಲೇ ಇಡಿ, ಇಲ್ಲ ಅಂದರೆ ಇನ್ಸೈಡ್ ಇಡಿ, ಇಲ್ಲ ಅಂದರೆ ಇಲ್ಲೂ ಕೂಡ ಇಟ್ಕೋಬೋದು. ನೀವು ಎಲ್ಲಿ ನಿಮಗೆ ಅನುಕೂಲ ಅನಿಸುತ್ತೋ ಅಲ್ಲಿ ಕೈಯನ್ನು ಇಟ್ಬಿಟ್ಟು ನಿಮ್ಮ ಲೆಫ್ಟ್ ಪಾಮನ್ನು ನೋಡಬೇಕು. ಮುಂದಕ್ಕೆ ಲೀನ್ ಆಗಬಾರ್ದು. ಶೋಲ್ಡರ್ಸ್ನ ಓಪನ್ ಅಪ್ ಮಾಡಿ ಲೆಫ್ಟ್ ಪಾಮನ್ನು ನೋಡಬೇಕು. ಇಲ್ಲಿ 10 ರಿಂದ 15 ಕೌಂಟ್ಸು ಅಥವಾ ಬ್ರೆತ್ಸು ಇದ್ಬಿಟ್ಟು ಸ್ಲೋಲಿ ಉಸಿರನ್ನ ಒಳಗಡೆ ತೊಗೊತಾ ಇನ್ಹೇಲ್ ಮಾಡಿ. ಸೇಮ್ ಆನ್ ದ ಅದರ್ ಸೈಡ್. ಈಗ ಲೆಫ್ಟ್ ಫುಟ್ಟು 90 ಡಿಗ್ರಿ ಹೋಗುತ್ತೆ, ನಿಮ್ಮ ಬಾಡಿ ಸೆಂಟ್ರಲ್ಲಿ ಇರುತ್ತೆ. ಉಸಿರನ್ನ ಹೊರಗಡೆ ಹಾಕ್ತಾ ಸ್ಲೋಲಿ ಕೆಳಗಡೆ ಬನ್ನಿ. ಪಾಮ್ಸು ನಿಮ್ಮ ರೈಟ್ ಪಾಮ್ ಮೇಲ್ಗಡೆ ಇರುತ್ತೆ, ಲೆಫ್ಟ್ ಪಾಮ್ ಮ್ಯಾಟ್ ಮೇಲೆ ಇರುತ್ತೆ. ಯು ಲುಕ್ ಟು ದ ರೈಟ್ ಪಾಮ್. ಸ್ಲೋಲಿ ಇಲ್ಲಿಂದ ಉಸಿರನ್ನ ಒಳಗಡೆ ತೊಗೊತಾ ಮೇಲೆ ಬನ್ನಿ. ಕೈಗಳನ್ನು ರಿಲೀಸ್ ಮಾಡಿ, ಕಾಲನ್ನು ಕೂಡ ರಿಲೀಸ್ ಮಾಡಿ. ಈಗ ತ್ರಿಕೋನಾಸನ ಮಾಡೋದ್ರಿಂದ ಆಗುವ ಅನುಕೂಲತೆಗಳನ್ನು ತಿಳ್ಕೊಳ್ಳೋಣ.
ತ್ರಿಕೋನಾಸನ ಮಾಡೋದ್ರಿಂದ ನಿಮ್ಮ ಕಾಫ್ ಮಸಲ್ಸು ಮತ್ತು ಹ್ಯಾಮ್ಸ್ಟ್ರಿಂಗಲ್ಲಿ ಟೈಟ್ನೆಸ್ ಇತ್ತು ಅಂತಂದರೆ ಅದು ರಿಲೀಸ್ ಆಗಿಬಿಟ್ಟು ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಆಮೇಲೆ ನಿಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಬ್ಯಾಕಿಗೆ ಒಳ್ಳೆ ಫ್ಲೆಕ್ಸಿಬಿಲಿಟಿಯನ್ನು ಕೊಡುತ್ತೆ. ಮತ್ತು ನಿಮ್ಗೇನಾದರೂ ಬ್ಯಾಕ್ ಪೇನ್ ಇತ್ತು ಅಂದರೆ ತ್ರಿಕೋನಾಸನ ಮಾಡೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಈಗ ಜಾನು ಶೀರ್ಷಾಸನ ಪ್ರಾಕ್ಟೀಸ್ ಮಾಡೋಣ. ದಂಡಾಸನದಲ್ಲಿ ಕುತ್ಕೋಬೇಕು. ನಿಮ್ಮ ಟೋಸು ಆ್ಯಕ್ಟಿವ್ ಆಗಿರಬೇಕು. ಇಲ್ಲಿಂದ ನಿಮ್ಮ ಕಾಲನ್ನು ಬೆಂಡ್ ಮಾಡಿ ನಿಮ್ಮ ಫುಟ್ಟನ್ನು ಲೆಫ್ಟ್ ಇನ್ನರ್ ಥೈಗೆ ಟಚ್ ಮಾಡೋ ಥರ ಇಟ್ಕೋಬೇಕು. ಈಗ ಉಸಿರನ್ನ ಒಳಗೆ ತೊಗೊತ ಹ್ಯಾಂಡ್ಸ್ನ ಸ್ಟ್ರೆಚ್ ಮಾಡಿ ಉಸಿರನ್ನ ಹೊರಗಡೆ ಹಾಕ್ತಾ ನಿಮ್ಮ ಅಬ್ಡಾಮನ್ನ ಥೈ ರೀಜನ್ಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಇಲ್ಲಿ ಸಾಧ್ಯ ಆದರೆ ಇಲ್ಲೇ ಇರಿ. ವಿತ್ ದ ಎಕ್ಸಲೇಷನ್ ನೀವು ಇನ್ನೂ ಮುಂದೆ ಹೋಗೋಕ್ಕಾಗತ್ತೆ ಅಂತಂದರೆ ಸ್ಲೋಲಿ ಬಂದು ನಿಮ್ಮ ಹಣೆನ ನೀಗೆ ಟಚ್ ಮಾಡಬೇಕು. ಈ ಪಾಸ್ಚರಲ್ಲಿ 10 ರಿಂದ 15 ಕೌಂಟ್ಸ್ ಇದ್ಬಿಟ್ಟು ಉಸಿರನ್ನ ಮೇಲೆ ತಗೊಳ್ತಾ ಸ್ಟ್ರೆಚ್ ಮಾಡಿ ಹ್ಯಾಂಡ್ಸ್ನ ಸ್ಲೋಲಿ ಹ್ಯಾಂಡ್ಸ್ನ ರಿಲ್ಯಾಕ್ಸ್ ಮಾಡಿ. ಈಗ ಇನ್ನೊಂದು ಕಡೆ ಕೂಡ ಇನ್ನೊಂದು ಲೆಗ್ಗೆ ಕೂಡ ಅದೇನೇ ಮಾಡಬೇಕು. ನಿಮ್ಮ ಲೆಫ್ಟ್ ಲೆಗ್ನ ಬೆಂಡ್ ಮಾಡಿ ರೈಟ್ ಲೆಗ್ ಸ್ಟ್ರೈಟ್ ಇರುತ್ತೆ. ಉಸಿರನ್ನ ಒಳಗಡೆ ತಗೊತ ಹ್ಯಾಂಡ್ಸ್ನ ಸ್ಟ್ರೆಚ್ ಮಾಡಿ ಎಕ್ಸೇಲ್ ಮಾಡ್ತಾ ಮುಂದೆ ನೋಡ್ತಾ ನಿಮ್ಮ ಅಬ್ಡಾಮನ್ನ ತೈಗೆ ಟಚ್ ಮಾಡಿ ಇನ್ನು ಕೆಳಗಡೆ ಈ ಪೊಸಿಷನಲ್ಲಿ ಉಸಿರಾಡ್ತಾ ಇರಬೇಕು. 10 ರಿಂದ 15 ಕೌಂಟ್ ಉಸಿರಾಡ್ಬಿಟ್ಟು ಸ್ಲೋಲಿ ಇನ್ಹೇಲ್ ಮಾಡ್ತಾ ಕೈನ ಮೇಲೆ ತಗೊಳ್ಳಿ. ಆಮೇಲೆ ರಿಲ್ಯಾಕ್ಸ್ ಮಾಡಿ ನಿಮ್ಮ ಲೆಗ್ಗನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಇವಾಗ ಜಾನು ಶೀರ್ಷಾಸನ ಮಾಡೋದ್ರಿಂದ ಆಗೋ ಅನುಕೂಲತೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ನಮ್ಮ ಸ್ಪೈನ್ಗೆ ತುಂಬ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಿಗೆ ಮೆನ್ಸ್ಟ್ರುಯೇಷನಲ್ಲಿ ಏನಾದರೂ ಡಿಸ್ಕಂಫರ್ಟ್ ಇತ್ತು ಅಂದರೆ ಇದನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಅದರ ನೋವು ಅಥವಾ ಡಿಸ್ಕಂಫರ್ಟ್ ಕಡಿಮೆ ಆಗುತ್ತೆ. ಆಮೇಲೆ ಇದರಿಂದ ಹ್ಯಾಮ್ಸ್ಟ್ರಿಂಗಿಗೆ ತುಂಬ ಒಳ್ಳೆ ಸ್ಟ್ರೆಚ್ ಸಿಗುತ್ತೆ. ಮತ್ತು ನಿಮ್ಮ ಆಂಗ್ಸೈಟಿ ಲೆವೆಲನ್ನು ಕೂಡ ಇದನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಈಗ ಧನುರಾಸನವನ್ನು ಪ್ರಾಕ್ಟೀಸ್ ಮಾಡೋಣ. ಅದಕ್ಕೆ ನೀವು ಮ್ಯಾಟಿನ ಮೇಲೆ ನಿಮ್ಮ ಹೊಟ್ಟೆ ಭಾಗವನ್ನು ಕೆಳಗಿಟ್ಬಿಟ್ಟು ಮಲ್ಕೊಳ್ಳಿ. ಇಲ್ಲಿಂದ 2 ಕಾಲುಗಳನ್ನು ಬೆಂಡ್ ಮಾಡಿ ನಿಮ್ಮ ಆ್ಯಂಕಲನ್ನು ಹಿಡ್ಕೊಳ್ಳಿ. ಇಲ್ಲಿಂದ ಉಸಿರನ್ನ ಒಳಗಡೆ ತಗೊತ ನಿಮ್ಮ ಹೆಡ್ಡನ್ನ ಫಸ್ಟ್ ಮೇಲೆತ್ತಿ, ಆಮೇಲೆ ಚೆಸ್ಟನ್ನು ಮೇಲೆತ್ತಿ. ನಿಮಗೆ ಕಂಫರ್ಟೇಬಲ್ ಅನಿಸಿದ್ರೆ ನಿಮ್ಮ ಥೈಸನ್ನು ಕೂಡ ಮ್ಯಾಟಿಂದ ಮೇಲೆ ಎತ್ತಿ. ಈ ಪೊಸಿಷನಲ್ಲಿ ಇರಿ. 10 ರಿಂದ 15 ಬ್ರೆತ್ಸು. ಆಮೇಲೆ ಸ್ಲೋಲಿ ಉಸಿರನ್ನ ಹೊರಗಡೆ ಹಾಕ್ತಾ ಥೈಸ್ ಆನ್ ದ ಮ್ಯಾಟ್. ಆಮೇಲೆ ಚೆಸ್ಟು ಮತ್ತು ಹೆಡ್ಡನ್ನು ಕೆಳಗಡೆ ಇಡಿ. ಸ್ಲೋಲಿ ಹ್ಯಾಂಡ್ಸ್ನ ಮತ್ತು ಲೆಗ್ಸ್ನ ರಿಲೀಸ್ ಮಾಡಿ. ಇದಕ್ಕೆ ಕೌಂಟರ್ ಪೋಸ್ ಕೂಡ ಮಾಡಬೇಕು. ಅದಕ್ಕೆ ಚೈಲ್ಡ್ ಪೋಸ್ ಅಂತ ಹೇಳ್ತಾರೆ. ಯು ಸ್ಟ್ಯಾಂಡ್ ಆನ್ ಯುವರ್ ನೀಸ್. ಇಲ್ಲಿಂದ ನೀಸ್ನ ಸ್ಪ್ರೆಡ್ ಮಾಡಿ ನಿಮ್ಮ ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡಿಬಿಟ್ಟು ಕೆಳಗಡೆ ಬಗ್ಗಿ. ಸ್ಲೋಲಿ ಕಪಲ್ ಆಫ್ ಬ್ರೆತ್ಸ್ ಇಲ್ಲಿ ಇದ್ಬಿಟ್ಟು ಉಸಿರನ್ನ ಒಳಗಡೆ ತೊಗೊತ ಮೇಲೆ ಬನ್ನಿ. ನಾವು ಯಾವಾಗಲೇ ಆಗಲಿ ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಫಾರ್ವರ್ಡ್ ಬೆಂಡಿಂಗ್ ಕೂಡ ಮಾಡಬೇಕು. ಅದನ್ನು ಕೌಂಟರ್ ಪೋಸ್ ಅಂತೇಳಿ ಹೇಳ್ತಾರೆ. ಈಗ ಧನುರಾಸನ ಮಾಡೋದ್ರಿಂದ ಆಗುವ ಅನುಕೂಲತೆಗಳನ್ನು ತಿಳ್ಕೊಳ್ಳೋಣ. ಧನುರಾಸನ ಮಾಡೋದ್ರಿಂದ ನಿಮ್ಮ ಬ್ಯಾಕಿಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಆಮೇಲೆ ವಿಮೆನ್ಗೆ ಏನಾದರೂ ಮೆನ್ಸ್ಟ್ರಿಯಲ್ ಕ್ರಾಂಪ್ಸಲ್ಲಿ ತುಂಬ ಪೇಯ್ನ್ ಇತ್ತು ಅಂತಂತಂದರೆ ಅದನ್ನು ರಿಲೀವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಈಗ ಸುಪ್ತ ದಂಡಾಸನ ಮಾಡೋಣ. ನೆಲದ ಮೇಲೆ ಮಲ್ಕೊಳ್ಳಿ. ಸ್ಲೋಲಿ ಉಸಿರನ್ನ ಒಳಗಡೆ ತಗೊತ ನಿಮ್ಮ ಲೆಗ್ಸನ್ನು ಸ್ಟ್ರೆಚ್ ಮಾಡಿ. ನಿಮ್ಮ ನೀ ಬೆಂಡ್ ಆಗಿರಬಾರ್ದು, ಇದು ಸ್ಟ್ರೇಟ್ ಆಗಿರಬೇಕು. ಟೋಸು ಪಾಯಿಂಟಿಂಗ್ ಟುವರ್ಡ್ಸ್ ಯು. ಓಕೆ, ಇದನ್ನು ಕರೆಕ್ಟಾಗಿ ಫ್ಲೆಕ್ಸ್ ಮಾಡಿ ಈ ಥರ ಇಟ್ಕೊಳ್ಳಿ. ಇಲ್ಲಿ 10 ರಿಂದ 15 ಕೌಂಟ್ಸು ಅಥವಾ ಬ್ರೆತ್ಸು ಸ್ಟೇ ಮಾಡಬೇಕು. ಇದರಿಂದ ನಿಮ್ಮ ಹೊಟ್ಟೆ ಬಜ್ಜು ಕರಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೇನಾದ್ರೂ ಸಪೋರ್ಟ್ ಇಲ್ಲದೆ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಕಾಲನ್ನು ಗೋಡೆ ಮೇಲೆ ಇಟ್ಟು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಿಧಾನವಾಗಿ ನಿಮ್ಮ ಕಾಲನ್ನು ಬೆಂಡ್ ಮಾಡಿ ಆಮೇಲೆ ರಿಲೀಸ್ ಮಾಡಿ. ಈಗ ಜಠರ ಪರಿವರ್ತನಾಸನನ ಪ್ರಾಕ್ಟೀಸ್ ಮಾಡೋಣ. ಇದರಿಂದ ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮ್ಯಾಟಿನ ಮೇಲೆ ಮಲಗಿರ್ತೀರ. ನಿಮ್ಮ 2 ಕಾಲುಗಳನ್ನು ಬೆಂಡ್ ಮಾಡಿ ನಿಮ್ಮ ಕೈಗಳನ್ನು ಟಚ್ ಮಾಡಬೇಕು. ಈಗ ಒಳಗಡೆ ತಗೊಳ್ಳಿ. ಕೈಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಚೆಸ್ಟ್ ಹತ್ರ ತಗೊಂಬನ್ನಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು ನೆಲದ ಮೇಲೆ ಡ್ರಾಪ್ ಮಾಡಿ. ಈ ಥರ ನಿಮ್ಮ ಕೈಯಿಂದ ಕಾಲನ್ನ ಹಿಡ್ಕೊಂಡು ನಿಮ್ಮ ಆಪೋಸಿಟ್ ಪಾಮ್ನ ನೋಡಬೇಕು. ಇಲ್ಲಿ ಕಪಲ್ ಆಫ್ ಬ್ರೆತ್ಸ್ ಇದ್ಬಿಟ್ಟು ಸ್ಲೋಲಿ ಉಸಿರನ್ನ
ಒಳಗೆ ತಗೊಂತ ಸೆಂಟರಲ್ಲಿ ಬನ್ನಿ. ಆಪೋಸಿಟ್ ಸೈಡಲ್ಲಿ ಕೂಡ ಅದನ್ನೇ ಮಾಡ್ತೀವಿ. ಸ್ಲೋಲಿ ಎರಡೂ ಕಡೆ ಆದಮೇಲೆ ಉಸಿರನ್ನ ಒಳಗಡೆ ತಗೊಳ್ಳಿ. ನೀ ಸೆಂಟರಲ್ಲಿ ಬರುತ್ತೆ. ಆಮೇಲೆ ಕಾಲನ್ನು ರಿಲೀಸ್ ಮಾಡಿ, ಕೈಗಳನ್ನು ರಿಲೀಸ್ ಮಾಡಿ. ನಾವಿವಾಗ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡೋಣ. ನಾಡಿ ಶೋಧನ ಪ್ರಾಣಾಯಾಮ ಅಂತಂದರೆ, ನಾಡಿ ಮೀನ್ಸ್ ಎನರ್ಜಿ ಚಾನಲ್ಸ್. ನಮ್ಮ ದೇಹದಲ್ಲಿ 72,000 ಎನರ್ಜಿ ಚಾನಲ್ಸ್ಗಳಿದೆ. ಶೋಧನ ಮೀನ್ಸ್ ಪ್ಯೂರಿಫಿಕೇಶನ್. ಸೊ ನಮಗೆ ಈ ಪ್ರಾಣಾಯಾಮ ಮಾಡೋದ್ರಿಂದ ಆ ಎನರ್ಜಿ ಚಾನಲ್ಸ್ನ ಪ್ಯೂರಿಫೈ ಮಾಡಿ ಎನರ್ಜಿ ಫ್ಲೋ ಈಸಿಯಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಶುರು ಮಾಡೋಣ. ನೀವು ಕ್ರಾಸ್ ಲೆಗ್ ಪೊಸಿಷನ್ ಅಥವಾ ಸುಖಾಸನದಲ್ಲಿ ಕುತ್ಕೊಳ್ಳಿ ಅಥವಾ ವಜ್ರಾಸನದಲ್ಲಿ ಕುತ್ಕೊಳ್ಳಿ. ನಿಮಗೆ ಕೆಳಗಡೆ ಕೂರಕ್ಕೆ ಆಗಲಿಲ್ಲ ಅಂತಂತಂದರೆ ನೀವು ಚೇರ್ ಮೇಲೆ ಕೂಡ ಕುತ್ಕೋಬೋದು. ಬಟ್ ಏನಂತಂದರೆ ನಿಮ್ಮ ಬ್ಯಾಕ್ ಯಾವಾಗಲೂ ಸ್ಟ್ರೇಟ್ ಆಗಿರಬೇಕು. ನಿಮ್ಮ ಎಡಗೈಯಿಂದ ಚಿನ್ಮುದ್ರವನ್ನು ಮಾಡಿ ನಿಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಜೊತೆಲಿ ಇಟ್ಕೊಂಡು ನೀ ಮೇಲೆ ಇಟ್ಕೊಳ್ಳಿ. ನಿಮ್ಮ ಬಲಗೈಯಿಂದ ವಿಷ್ಣು ಮುದ್ರವನ್ನು ಮಾಡಬೇಕು. ಅದಕ್ಕೆ ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡ್ಚ್ಕೊಳ್ಳಿ. ಇವಾಗ ಒಂದ್ಸಲ ಉಸಿರನ್ನ ಒಳಗಡೆ ತಗೊಳ್ಳಿ, ಉಸಿರನ್ನ ಹೊರಗಡೆ ಹಾಕಿ. ಈಗ ನಿಮ್ಮ ಬಲಗೈ ಹೆಬ್ಬೆರಳಿಂದ ನಿಮ್ಮ ರೈಟ್ ನಾಸ್ಟ್ರಿಲನ್ನು ಕ್ಲೋಸ್ ಮಾಡ್ಕೊಳ್ಳಿ. ಉಸಿರನ್ನ ಲೆಫ್ಟ್ ಸೈಡಿಂದ ತಗೊಳ್ಳಿ. ನಿಮ್ಮ ಲೆಫ್ಟ್ ನಾಸ್ಟ್ರಿಲನ್ನು ಕ್ಲೋಸ್ ಮಾಡಿ ರೈಟ್ ನಾಸ್ಟ್ರಿಲಿಂದ ಎಕ್ಸೇಲ್ ಮಾಡಿ. ಈಗ ನಿಮ್ಮ ರೈಟ್ ನಾಸ್ಟ್ರಿಲಿಂದ ಉಸಿರನ್ನ ತಗೊಳ್ಳಿ. ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ನಿಮ್ಮ ಲೆಫ್ಟ್ ನಾಸ್ಟ್ರಿಲಿಂದ ಉಸಿರನ್ನ ಬಿಡಿ. ಮತ್ತೆ ಲೆಫ್ಟ್ ನಾಸ್ಟ್ರಿಲಿಂದ ಉಸಿರನ್ನ ತಗೊಳ್ಳಿ. ಕ್ಲೋಸ್ ಲೆಫ್ಟ್. ರೈಟ್ ಇಂದ ಎಕ್ಸೇಲ್ ಮಾಡಿ. ರೈಟ್ ಇಂದ ಇನ್ಹೇಲ್ ಮಾಡಿ, ಕ್ಲೋಸ್ ಮಾಡಿ, ಮತ್ತೆ ಲೆಫ್ಟ್ ಇಂದ ಎಕ್ಸೇಲ್ ಮಾಡಿ. ನೀವು ಇನ್ಹೇಲೇಷನ್ ಇಂದ ಲೆಫ್ಟ್ ಇಂದ ಶುರು ಮಾಡ್ತೀರಾ, ಎಕ್ಸೇಲೇಷನ್ ಲೆಫ್ಟ್ ಇಂದ ಸ್ಟಾಪ್ ಮಾಡ್ತೀರಾ. ಅದು 1 ರೌಂಡ್ ಆಗುತ್ತೆ. ನೀವು 10 ರಿಂದ 15 ರೌಂಡ್ ಮಾಡಿ ನಿಧಾನವಾಗಿ ನೀವು ಆ ನಂಬರ್ ಆಫ್ ರಿಪಿಟೇಷನ್ಸ್ನ ಜಾಸ್ತಿ ಮಾಡ್ಕೋಬಹುದು. ನಾಡಿ ಶೋಧನ ಪ್ರಾಣಾಯಾಮದಿಂದ ನಿಮಗೆ ಸ್ಟ್ರೆಸ್ ರಿಡಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಭ್ರಾಮರಿ ಪ್ರಾಣಾಯಾಮವನ್ನು ಕಲಿಯೋಣ. ಇದಕ್ಕೆ ನಿಮ್ಮ ಹೆಬ್ಬೆರಳುಗಳಿಂದ ನಿಮ್ಮ ಕಿವಿಗಳನ್ನು ಮುಚ್ಕೋಬೇಕು. ನಿಮ್ಮ ಉಳಿದ ಬೆರಳುಗಳಿಂದ ನಿಮ್ಮ ಕಣ್ಣನ್ನು ಮುಚ್ಕೊಳ್ಳಿ. ಓಕೆ, ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡುವಾಗ ಕಣ್ಣನ್ನು ಮುಚ್ಕೊಂಡು ಮಾಕಾರವನ್ನು ಉಚ್ಚಾರ ಮಾಡಿ. ಇದು 1 ರೌಂಡ್ ಆಗುತ್ತೆ. ನೇಮ್ ಹೆಸರಲ್ಲೇ ಇರೋ ಥರ ಭ್ರಾಮರಿ ಪ್ರಾಣಾಯಾಮ ಅಂತಂದರೆ ದುಂಬಿ ಥರ ನಾವು ಮಾಕಾರನ ಉಚ್ಚಾರ ಮಾಡಬೇಕು. ಇದರಿಂದ ಆಗೋ ಅನುಕೂಲಗಳು ಏನು ಅಂತಂತಂದರೆ, ನಿಮಗೆ ಯಾವಾಗಲೇ ಆಗಲಿ ಸ್ಟ್ರೆಸ್ ಫೀಲ್ ಆದಾಗ ಇದನ್ನು ನೀವು ಮಾಡೋದ್ರಿಂದ ನಿಮ್ಗೆ ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಅನುಭವ ಆಗುತ್ತೆ. ಆಮೇಲೆ ನಿಮ್ಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ ಕರೆಕ್ಟಾಗಿ ಅಂತಂದರೆ ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸ್ಲೀಪ್ ಕ್ವಾಲಿಟಿನಲ್ಲೂ ಕೂಡ ಇಂಪ್ರೂವ್ಮೆಂಟ್ನ ನೀವು ಕಾಣ್ಬೋದು. ಸೊ ನೀವು ಯಾವಾಗಲೇ ಆಗಲಿ ಯೋಗಾಭ್ಯಾಸ ಮಾಡಿದ ಮೇಲೆ ಶವಾಸನನ ಕಂಪಲ್ಸರಿಯಾಗಿ ಮಾಡಲೇಬೇಕು. ಶವಾಸನ ಮಾಡುವಾಗ ನೀವು ಆರಾಮಾಗಿ ನಿಮ್ಮ ಮ್ಯಾಟ್ ಮೇಲೆ ಮಲ್ಕೊಳ್ಳಿ. ನಿಮ್ಮ ಲೆಗ್ಸು ಅಪಾರ್ಟ್ ಇರುತ್ತೆ ಮತ್ತು ನಿಮ್ಮ ಹ್ಯಾಂಡ್ಸು ಬಾಡಿಯಿಂದ ಅವೇ ಇರುತ್ತೆ. ಸ್ಲೋಲಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬಾಡಿನಲ್ಲಿ ಆಗ್ತಾ ಇರೋ ಸಂವೇದನೆಗಳನ್ನು ಅಬ್ಸರ್ವ್ ಮಾಡಿ. ನೀವು ಶವಾಸನದಲ್ಲಿ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡಿಬಿಟ್ಟು ಮತ್ತೆ ಕಾಲುಗಳನ್ನು ಜೋಡಿಸಿ ನಿಮ್ಮ ರೈಟ್ ಸೈಡ್ಗೆ ತಿರುಗಿಬಿಟ್ಟು ನಿಮ್ಮ ಕಣ್ಗಳು ಮುಚ್ಚೆ ಇರಬೇಕು. ಆಮೇಲೆ ಸ್ಲೋಲಿ ಎದ್ದು ಬಂದು ಆರಾಮಾಗಿ ಕೂತ್ಕೊಳ್ಳಿ. ಆಮೇಲೆ ನೀವು ನಮಸ್ಕಾರ ಮಾಡಿಬಿಟ್ಟು 3 ಸಲ 1 ಓಂ 3 ಶಾಂತಿಯನ್ನು ಚಾಂಟ್ ಮಾಡಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಸೊ ನಾವು ಭಾರತೀಯರು ಇಡೀ ದೇಶಕ್ಕೆ ಏನಾದ್ರು ಒಂದು ಬೆಸ್ಟ್ ಗಿಫ್ಟನ್ನು ಕೊಡ್ಬೋದು ಅಂದರೆ ಅದು ಯೋಗ. ಬಟ್ ಯೋಗ ಅನ್ನೋದು ಯಾವತ್ತೂ ಒಂದು ದಿನಕ್ಕೆ ಮೀಸಲಾಗಿರಬಾರ್ದು. ಅದನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅದ್ರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನಮಗೆ ಗೊತ್ತಾಗುತ್ತೆ. ಯೋಗ ಅನ್ನೋದು ಬರೀ ಆಸನ ಆಗಿರಲ್ಲ. ಆ್ಯಕ್ಚುಲಿ ಯಮ ನಿಯಮ ಅಂತೇಳಿ ತುಂಬ ಇದೆ ಯೋಗದಲ್ಲಿ. ನಾವು ಅದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ ಅದರದ್ದು ಅನುಕೂಲಗಳು ನಮಗೆ ಅರ್ಥ ಆಗುತ್ತೆ.
ಸೊ ನೀವು ಯಾವಾಗ ಅದನ್ನು ರೆಗ್ಯುಲರ್ ಆಗಿ ಮಾಡ್ತೀರಾ, ಬರೀ ಹೊರಗಡೆ ಅಷ್ಟೆಲ್ಲ ನಿಮಗೆ ಇನ್ಸೈಡ್ ಜರ್ನಿ ಕೂಡ ಅರ್ಥ ಆಗ್ತಾ ಹೋಗುತ್ತೆ, ನಿಮಗೆ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಬೆನಿಫಿಟ್ಸ್ ಆಗುತ್ತೆ. ಸೊ ಒಂದ್ಸಲ ನೀವು ಯೋಗ ಜರ್ನಿನ ಶುರು ಮಾಡಿದ್ರಿ ಅಂದರೆ ಮತ್ತೆ ದೆರ್ ಇಸ್ ನೋ ಕಮ್ ಬ್ಯಾಕ್. ಸೊ ಇಷ್ಟು ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಇಂಟರ್ನ್ಯಾಷನಲ್ ಡೇ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್.